ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಗಳ ಒಕ್ಕೂಟ ಬೆಂಗಳೂರು ಇವರ ಸಂಯುಕ್ತಾಕ್ಷರದಲ್ಲಿ ಉಚಿತ ಕ್ಯಾನ್ಸರ್ ತರಬೇತಿ ಶಿಬಿರ ಕಾರ್ಯಕ್ರಮ ನಗರದ ಗಾಂಧಿ ಭವನ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ವೈದ್ಯ ಶ್ರೀ ಶರಣಪ್ಪ ಬಳ್ಳಾರಿರವರು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಸವಿತಾ ಪೀಠ ಸಂಸ್ಥಾಪಕ ಅಧ್ಯಕ್ಷರು ಪೂಜ್ಯ ಶ್ರೀ ಸವಿತಾನಂದ ಶ್ರೀಗಳು, ಪೂಜ್ಯ ಬಸವ ಪ್ರಸಾದ ಸ್ವಾಮಿಗಳು, ಜಗದ್ಗುರು ಶ್ರೀ ಶಿವಶಕ್ತಿ ಪೀಠ, ಬಿಜೆಪಿ ಮುಖಂಡರು, ಮಾಜಿ ಶಾಸಕರಾದ ಲಕ್ಷ್ಮೀನಾರಾಯಣ್, ತುಮಕೂರು ಶಕ್ತಿಪೇಟ ಫೌಂಡೇಶನ್ ಅಧ್ಯಕ್ಷರು ಕುಂದನಹಳ್ಳಿ ರಮೇಶ್ ಹಾಗೂ ಕ್ಯಾನ್ಸರ್ ಫಾರ್ ಆನ್ಸರ್ ಖ್ಯಾತಿಯ ವೈದ್ಯರು ಡಾ ಡಿಪಿ ರಮೇಶ್, ಸಂಘದ ಒಕ್ಕೂಟದ ಅಧ್ಯಕ್ಷರಾದ ವೈದ್ಯ ಶ್ರೀ ಶರಣಪ್ಪ ಬಳ್ಳಾರಿ ಹಾಗೂ ಒಕ್ಕೂಟದ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು, ಸದಸ್ಯರು ಉಚಿತ ಕ್ಯಾನ್ಸರ್ ತರಬೇತಿ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರೇರಿರುವ ಮೂಲಕ ಕ್ಯಾನ್ಸರ್ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಪಾರಂಪರಿಕ ವೈದ್ಯರಿಗೆ ಆಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು ಮನವಿಯನ್ನು ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಪರಮಪೂಜ್ಯರ ಆದಿಯಾಗಿ ಇವತ್ತಿನ ಸಭೆಯಲ್ಲಿ ಆಗ್ರಹ ಮಾಡಲಾಯಿತು. ಆ ದೃಷ್ಟಿಯಿಂದ ಈಗಾಗಲೇ ಹಲವಾರು ವರ್ಷಗಳಿಂದಲೂ ಕೂಡ ಸರ್ಕಾರದಲ್ಲಿ ಚರ್ಚೆ ಇದ್ದರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡಿರುವ ಕಾರಣ ಇದನ್ನು ಖಂಡಿತವಾಗಿ ಕೂಡ ಮುಂದಿನ ದಿನಮಾನಗಳಲ್ಲಿ ಏನು ಪಾರಂಪರಿಕ ವೈದ್ಯರ ಒಂದು ಬೇಡಿಕೆಯನ್ನು ಮನ್ನಣೆ ಮಾಡಬೇಕು ಅಂತಕ್ಕಂಥ ಈ ಸಭೆಯಲ್ಲಿ ಆಗ್ರಹಿಸ್ತಾರೆ. ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯರ ಪರಿಷತ್ತಿನಿಂದ ಇವತ್ತು ಒಂದು ಕ್ಯಾನ್ಸರ್ ಉಚಿತ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಿದ್ದರು. ಸಾಕಷ್ಟು ಜನ ಪಾರಂಪರಿಕ ವೈದ್ಯರಿಗೆ ಅವರಿಗೆಲ್ಲ ಯಾವುದೇ ರೀತಿ ಸರ್ಕಾರದಿಂದ ಮಾನ್ಯತೆ ಕೊಡದೆ ಸಾಕಷ್ಟು ತೊಂದರೆಗಳನ್ನು ಈಗಾಗಲೇ ಅಧಿಕಾರಿ ವರ್ಗಗಳಿಂದ ಆಗ್ತಾ ಇರುವಂಥದ್ದು. ಅದನ್ನು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಸೂಕ್ತವಾದ ವೈದ್ಯರನ್ನು ಗುರುತಿಸಿ ಅವರಿಗೆ ಒಂದು ಸರ್ಕಾರದಿಂದ ಮಾನ್ಯತೆ ಕೊಡುವಂಥ ಕೆಲಸ ಆಗಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಪಾರಂಪರಿಕ ವೈದ್ಯರ ವತಿಯಿಂದ ಅವರು ಆಗಲೇ ಪತ್ರ ಚಳವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದಕ್ಕೆ ಭಗವಂತನ ಶಕ್ತಿ, ಅವರ ಹೋರಾಟಕ್ಕೆ ಸರ್ಕಾರದಿಂದ ಜಯ ಸಿಗಲಿ ಅಂಥೇಳಿ ಕೇಳಿಕೊಂಡು ನಾವು ಕೂಡ ಅವ್ರ ಜೊತೆಗೆ ಕೈ ಜೋಡಿಸುವಂಥ ಕೆಲಸ ಮಾಡ್ತೇವೆ. ನಮ್ಮ ಭಾರತ ದೇಶದ ಪಾರಂಪರಿಕ ವೈದ್ಯರು ಉಳಿದ್ರೆ ಮಾತ್ರ ನಾವೆಲ್ಲರ ಆರೋಗ್ಯ ಗಟ್ಟಿಯಾಗಿ ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳುವಂಥದ್ದು ನಾವೆಲ್ಲರೂ ಕೇಳಿದ್ದೀವಿ. ಆದರೆ ಇತ್ತೀಚಿನ ವೈದಿಕ ಲೋಕದಲ್ಲಿ ವೈದ್ಯೋ ನರಹರಿ ಆಗ್ಬಿಟ್ಟಿದೆ. ಅಂದ್ರೆ ಮನುಷ್ಯನ ಸಾಯಿಸೋದೇ ಡಾಕ್ಟರ್ ಕೆಲಸ ಆಗ್ಬಿಟ್ಟಿದೆ. ಅದಕ್ಕಿಂತ ಕೆಲಸ ಆಗೋದು ಬೇಡ. ಇಂಥ ನಾರಾಯಣರು ಎಲ್ಲ ಊರಿನಾಗ ಅದಾರ, ಅವ್ರಿಗೆ ನ್ಯಾಯ ಸಿಗುವಂಥ ಕೆಲಸ ಹಾಕ್ಬೇಕಾಗ್ಯದ. ಅದಕ್ಕೆ ನಮ್ಮ ಎಲ್ಲರ ಬೆಂಬಲ ಅವ್ರ ಜೊತೆಗೆ ಇರ್ತದೆ. ಅವರಿಗೆಲ್ಲ ಶಕ್ತಿ ಸಿಗಲಿ, ಸರ್ಕಾರ ಅವರ ಹೋರಾಟಕ್ಕೆ ಸ್ಪಂದಿಸಲಿ ಅಂತ ಹೇಳಿ ಸರ್ಕಾರದ ಜೊತೆಗೆ ಬಂದಿದೆ. ಕಳೆದ 30 ವರ್ಷದಿಂದ ನಾವು ನಮ್ಮ ಪಾರಂಪರಿಕ ವೈದ್ಯರ ಅಸ್ತಿತ್ವಕ್ಕಾಗಿ ಅವರ ಒಂದು ಚಿಕಿತ್ಸಾ ಕ್ರಮಗಳನ್ನು ಪರಿಶೀಲನೆ ಮಾಡಿ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇಡೀ ದೇಶದಾದ್ಯಂತ ಮಾಡ್ತಾಯಿದ್ದೀವಿ. ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ರೈತ ಬೆನ್ನೆಲುಬು ಆಹಾರಕ್ಕಾಗಿ, ಒಬ್ಬ ವೈದ್ಯ ಬೆನ್ನೆಲುಬು ನಮ್ಮ ಈ ದೇಶದ ಇನ್ನೊಂದು ಬೆನ್ನೆಲುಬು ಆರೋಗ್ಯಕ್ಕಾಗಿ. ಈ ಆರೋಗ್ಯ ವ್ಯವಸ್ಥೆ ಉಳಿಬೇಕು ಅಂತಂದರೆ ನಾವು ನಮ್ಮ ವೈದ್ಯರನ್ನು ಉಳಿಸ್ಕೊಳ್ಬೇಕು. ಇವತ್ತಿನ ಸಂಖ್ಯೆಗಳ ಪ್ರಕಾರ ಇಡೀ ದೇಶದಲ್ಲಿ 10 ಲಕ್ಷ ವೈದ್ಯರಿದ್ದಾರೆ. ಅಂದರೆ ಬೆಳಕಿಗೆ ಬಂದಂಥವರು. ಇನ್ನು ಕೋಟ್ಯಾಂತರ ವೈದ್ಯರು ಇನ್ನು ತಮ್ಮ ಸ್ಥಳಗಳಲ್ಲಿ ಅಜ್ಞಾತ ಸ್ಥಳಗಳಲ್ಲಿ ಆರೋಗ್ಯವನ್ನು ಕೊಡ್ತಿದ್ದಾರೆ. ಒಂದು ಅಂಕಿಅಂಶ ಏನು ಹೇಳುತ್ತೆ ಅಂತಂದರೆ WHO ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತಂದರೆ ಇವತ್ತು ಸಾಂಪ್ರದಾಯಿಕ ವೈದ್ಯಗಳನ್ನು ಮತ್ತೆ ಮುಂಚೂಣಿಗೆ ತರಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು WHO ಮಾಡಿದೆ. ಇನ್ನು ನಮ್ಮ ದೇಶ, ನಮ್ಮ ರಾಜ್ಯ ಸರ್ಕಾರಗಳಿಗೆ ಇದನ್ನು ಮುಂದುವರಿಸೋದಕ್ಕೆ ಇನ್ನು ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಇವತ್ತು ಈ ವೈದ್ಯ ಪರಿಷತ್ತಿನಲ್ಲಿ ತಿಳಿಸಿದ್ದೀನಿ. ಇವರ ಒಗ್ಗಟ್ಟು, ಇವರಲ್ಲಿ ಒಂದು ನೋಂದಣಿ ಮಾಡಬೇಕು. ಇವರ ಒಂದು ಕ್ರಮಗಳನ್ನು ಪರಿಶೀಲನೆ ಮಾಡಿ ಇವರನ್ನು ನಾವು ಮುಖ್ಯವಾಹಿನಿಗೆ ತರುವಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತಿನಲ್ಲಿ ಮಾಡಬೇಕು. ಯಾಕಂದರೆ ಇವತ್ತು ಕ್ಯಾನ್ಸರ್ ಅಂತಕ್ಕಂಥದ್ದಕ್ಕೆ ನಾವು ಇವತ್ತು ಯಶಸ್ವಿ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತಂದರೆ ಈಗ ಎಲ್ಲ ಚಿಕಿತ್ಸೆಗೆ ನಾವು ಇಲ್ಲಿ ಕೊಡೋಕ್ಕೆ ಅವಕಾಶ ಇದೆ. ನಮ್ಮ ವಿಶ್ವವಿದ್ಯಾಲಯದಿಂದ 5 ಏನು ರೋಗಗಳಿದೆ ಅವಕ್ಕೆ ಸರ್ಟಿಫಿಕೇಟ್ ಸಹ ಕೊಡ್ತಾ ಇದ್ದೀವಿ. ಅಂದರೆ QCI ಅಂತಿದೆ, ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ. ಅದು ಭಾರತದ ಪ್ರಮಾಣೀಕರಣ ಕೊಡ್ತಕ್ಕಂಥ ಸಂಸ್ಥೆ ಮೂಲಕ ಪ್ರತಿಯೊಬ್ಬ ವೈದ್ಯರಿಗೆ 5 ಅಂದರೆ ಯಾವುದು ವಿಷವೈದ್ಯ ಮಾಡ್ತಕ್ಕಂಥವ್ರಿಗೆ, ಬೋನ್ ಸೆಟ್ ಮಾಡ್ತಕ್ಕಂಥವ್ರು ಅಂದರೆ ಏನು ಈ ಮೂಳೆಗಳನ್ನು ಕೂಡಿಸ್ತಕ್ಕಂಥವ್ರಿಗೆ,
ಮತ್ತು ನಮ್ಮ ಲಿವರ್ ಕಾಮಲೆ ಕಾಯಿಲೆ ಮಾಡ್ತಕ್ಕಂಥವ್ರಿಗೆ ಬಹಳ ಮುಖ್ಯವಾಗಿ ಯಾರು ಇವತ್ತು ಆಸ್ಪತ್ರೆಗಳಿಗೂ ಹೆರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥವ್ರಿಗೆ ಯಶಸ್ವಿಯಾಗಿ ಹೆರಿಗೆ ಮಾಡಿಸಿ ಈ ದೇಶದ ಸಪ್ರಜೆಯನ್ನು ಮಾಡ್ತಕ್ಕಂಥ ಒಂದು ದಾದಿಯರಿಗೆ ಇವತ್ತು ಸರ್ಟಿಫಿಕೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಇದು ಮುಂದುವರೆದು ಎಲ್ಲ ನಮ್ಮ ವೈದ್ಯರಿಗೆ ಮಾನ್ಯತೆ ಸಿಗ್ತದೆ. ಇವರೆಲ್ಲ ನಮ್ಮ ಪೀಳಿಗೆಗೆ ಏನು 5,000 ವರ್ಷದಿಂದ ಬರೆದಂಥ ಈ ಪಾರಂಪರಿಕ ಜ್ಞಾನ, ಈ ಚಿಕಿತ್ಸಾ ಪದ್ಧತಿ ಮುಂದಿನ ಎಲ್ಲ ಪೀಳಿಗೆಗೆ ಸಿಗ್ತದೆ ಅಂತಕ್ಕಂಥ ಒಂದು ಉತ್ತಮವಾದ ಸಂಕಲ್ಪವನ್ನು ದೇವರಲ್ಲಿ ನಾವು ಮಾಡಿಸಿದ್ದೀವಿ. ಧನ್ವಂತರಿ ಮೂಲಕ ಇದೆಲ್ಲ ಆಗುತ್ತೆ ಅಂತ ನಾನು ತಿಳಿದಿದ್ದೀನಿ. ವೈದ್ಯ ಪರಿಷತ್ನವರು ಇವತ್ತು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ. ಈ ಕೇಂದ್ರ ಸರ್ಕಾರದಿಂದ ಏನು ಆಗಬೇಕು, ರಾಜ್ಯ ಸರ್ಕಾರದಿಂದ ಅದು ಪ್ರಪೋಸಲ್ ಹೋಗಬೇಕು. ಈಗ ಜೀವವೈವಿಧ್ಯ ಮಂಡಳಿ ಅಧ್ಯಕ್ಷರು ಬಂದಿದ್ದಾರೆ. ಅವರು ಬಂದಂಥವರು ಅವ್ರು ಕೆಲವನ್ನ ಒಳ್ಳೆ BMCನಲ್ಲಿ ಮೆಂಬರ್ಸ್ ಮಾಡ್ಕೊತೀವಿ, ಬಯೋಡೈವರ್ಸಿಟಿ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಇವತ್ತಿನ ಏನು ನಮ್ಮ ಲಕ್ಷ್ಮೀನಾರಾಯಣ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಿದೆ, ಅದರಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿ ಇವನ್ನು ತಗೊಂಡು ಬೇರೆ ಎಲ್ಲ ಅಂಶಗಳನ್ನು ಕಳಿಸಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೇಂದ್ರ ಸರ್ಕಾರದಿಂದ ಒಂದು ಎಂಡ್ ರಿಸಲ್ಟ್ ಬರೋವರೆಗೂ ಒಂದು ಫೈಟ್ ಮಾಡೋದಕ್ಕೆ ಇವತ್ತಿನ ಸಭೆ ಒಂದು ಮುನ್ನುಡಿ ಬರೀತದೆ ಅಂತಕ್ಕಂಥದ್ದು ಒಂದು ಆಶಾಭಾವನೆ ನಂದಾಗಿದೆ. ಒಟ್ಟಾರೆ ಯಶಸ್ವಿಯಾಗಿದೆಯಾ ಇವತ್ತಿನ ಸಭೆ? ಚಾಲನೆ ಮುನ್ನುಡಿ ಶರಣಪ್ಪ ಮುನ್ನುಡಿ ಬರೆದಿದ್ದಾರೆ ಅಂತ ಈಗ. ಯಾಕೆಂದರೆ ಇದು 4,000 ವರ್ಷ ಇತಿಹಾಸ ಇದೆ. ಅದಕ್ಕೆ ನಮ್ಮ ಅವ್ರು ಹೇಳಿದ ಪ್ರಕಾರ ಈಗ 79 ವರ್ಷ ಸರ್ಕಾರ ಬಂದಾಗಿದೆ ಭಾರತ ಸರ್ಕಾರದಲ್ಲಿ, ಇನ್ನೂ ಅಂತಿಮವಾಗಿ ಆಗಿಲ್ಲ. ಈಗ 2026ರಲ್ಲಿ ಇದಕ್ಕೊಂದು ಏನಾರ ಒಂದು ಅಂತಿಮ ತರಬೇಕು ಅಂತಕ್ಕಂಥ ಒಂದು ಸಭೆ ಇನ್ನೂ ಚಾಲನೆ ಅಂತ ದೊಡ್ಡ ಸಿಟಿಗೆ ಬಂದು ಈ ಒಂದು ಗಾಂಧಿ ಭವನದಲ್ಲಿ ಒಂದು ಉಚಿತವಾಗಿರ್ತಕ್ಕಂಥ ಕ್ಯಾನ್ಸರ್ ತರಬೇತಿನ ಶಿಬಿರನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಭಾಗದಿಂದ, ಎಲ್ಲ ಜಿಲ್ಲಾ ಮತ್ತು ತಾಲೂಕು ಭಾಗದಿಂದ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಅತ್ಯಂತ ನುರಿತ ಮತ್ತು ಸಂಶೋಧನಾ ತಜ್ಞರಾಗಿರ್ತಕ್ಕಂಥ DP ರಮೇಶ್ ಕುಮಾರ್ ಅವರು ಗೋವಿಂದ ಬಳಸಿರ್ತಕ್ಕಂಥ ಉತ್ಪನ್ನಗಳಿಂದ ಕ್ಯಾನ್ಸರ್ನ ತಡೆಯುವ ನಿಟ್ಟಿನಲ್ಲಿ ಸುಮಾರು ಅದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕನೂ ಸಹ ಬರೆದಿದ್ದಾರೆ ಅವರು. ಹಾಗಾಗಿ ನಾವು ನೋಡಿರ್ತಕ್ಕಂಥ ಸುಮಾರು 10 ವರ್ಷದಿಂದ ಪ್ರತಿಯೊಂದು ಜಿಲ್ಲಾ ತಾಲೂಕಲ್ಲಿ ಕ್ಯಾಂಪ್ ಆಗ್ತಾ ಇದ್ದಾರೆ. ಭಾಳಷ್ಟು ಅವ್ರದ್ದು ಎಫೆಕ್ಟಿವ್ ಚೆನ್ನಾಗಿದೆ. ಅದರಿಂದ ಗುಣಮುಖರಾಗಿರ್ತಕ್ಕಂಥ ಸುಮಾರು ಪೇಷಂಟ್ಗಳಿದ್ದಾವೆ, ಅವರನ್ನು ನಾವು ಫಾಲೋಅಪ್ ಮಾಡ್ತಾಯಿದ್ವಿ. ಅದೇ ರೀತಿ ನಮ್ಮ ಒಂದು ಟ್ರೆಡಿಷನಲ್ ಹೀಲರ್ ಜೊತೆಗೂ ಇದನ್ನು ಒಂದು ಆ್ಯಡ್ ಮಾಡ್ಕೊಂಡು ಹೋಗೋದ್ರಿಂದ ಭಾಳ ಪರಿಪೂರ್ಣವಾಗಿ ರಿಸಲ್ಟ್ 100% ಅಲ್ಲ 200% ರಿಸಲ್ಟ್ ಬರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ. ಇದನ್ನು ಬಳಕೆ ಮಾಡಿಕೊಂಡು ಎಲ್ಲ ಪಾರಂಪರಿಕ ಯಶಸ್ವಿಯಾಗಲಿ ಅನ್ನೋದೇ ನಮ್ಮ ಕಾರ್ಯಕ್ರಮ.